ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ತಾವೆಲ್ಲ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶದಲ್ಲಿ ಯಾವ ಬೆಳವಣಿಗೆಗಳಾದವು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. 1947 ಆಗಸ್ಟ್ 15ರಂದು ಮಧ್ಯರಾತ್ರಿಯಲ್ಲಿ ಬ್ರಿಟಿಷರು ಈ ದೇಶದ ಆಡಳಿತವನ್ನ ಭಾರತೀಯರ ಕೈಗೆ ಕೊಟ್ಟು ವಾಪಸ್ ಹೋಗ್ತಾರೆ. ಹೋಗುವ ಕಾಲದಲ್ಲಿ ಅನೇಕ ಅವಘಡಗಳು, ಅನೇಕ ಅಚಾತುರ್ಯಗಳು ಘಟಿಸಿ ಹೋಗ್ತವೆ. ಅಖಂಡವಾಗಿದ್ದ ಈ ದೇಶ ಎರಡು ಭಾಗ ಆಗ್ತದೆ. ಕೊಳತ ಕಾಲನ್ನ ಕಡ್ಕೊಳ್ಬೇಕು ಅಂತ ಹಿರಿಯರು ಹೇಳುವ ಹಾಗೆ ನಮ್ಮ ದೇಹದ ಯಾವ್ದಾದ್ರು ಒಂದು ಅಂಗಾಂಗ ಕೊಳತು ಹೋದಾಗ, ಇನ್ಫೆಕ್ಷನ್ ಆದಾಗ ಅದನ್ನ ಕಡ್ಕೊಂಡ್ರೆ ಉಳಿದ ಒಂದು ಭಾಗವನ್ನ ಆರೋಗ್ಯಪೂರ್ಣವಾಗಿ ಇಟ್ಕೋಬಹುದು ಅನ್ನುವ ದೃಷ್ಟಿ ಇಟ್ಕೊಂಡು ಹಿರಿಯರು ಅವತ್ತು ಕೊಳತ ಕಾಲನ್ನ ಕಡ್ಕೊಂಡ್ರು ಅಂತಾನೆ ನಾವು ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಯಾರ್ಯಾರನ್ನೋ ದೋಷಿ ಆಗಿಸ್ತಾ, ಯಾರ್ಯಾರನ್ನೋ ಹೊಣೆಗಾರನ್ನಾಗಿಸ್ತಾ, ಅದರ ಮೂಲಕ ರಾಜಕೀಯ ಆಸೆಯನ್ನು ಈಡೇರಿಸಿಕೊಳ್ಳುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಆಗ ಇದ್ದಂತ ಇನ್ನೂ ಅನೇಕ ಸಮಸ್ಯೆಗಳಲ್ಲಿ ಹೈದರಾಬಾದ್ ನಿಜಾಮ ಡೆಕ್ಕನ್ ದೇಶ ಅಂತ ತನ್ನದೇ ಒಂದು ಇಂಡಿಪೆಂಡೆಂಟ್ ದೇಶ ಮಾಡ್ಕೊಂಡು ಕೂತಿದ್ದ. ಸರ್ದಾರ್ ಪಟೇಲ್ ಅವರು ಪೊಲೀಸ್ ಆಕ್ಷನ್ ಮಾಡುವ ಮೂಲಕ ಮುಂದೆ ಒಂದು ವರ್ಷದಲ್ಲಿ ಅಂದ್ರೆ 1948 ಸೆಪ್ಟೆಂಬರ್ 18ರಂದು ಹೈದರಾಬಾದ್ ನಿಜಾಮನ ಸಂಸ್ಥಾನದಲ್ಲಿರತಕ್ಕಂತ 16 ಜಿಲ್ಲೆಗಳು, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿ 16 ಜಿಲ್ಲೆಗಳು ಭಾರತದ ಒಕ್ಕೂಟದಲ್ಲಿ ವಿಲೀನ ಮಾಡತಕ್ಕಂತ ಕೆಲಸ ಮಾಡ್ತಾರೆ. ಅದೊಂದು ದೊಡ್ಡ ಸವಾಲಿತ್ತು ಸ್ವತಂತ್ರ ಬಂದಾಗ. ಅದೇ ರೀತಿ ಕಾಶ್ಮೀರದ ಸಮಸ್ಯೆ ಕೂಡ ಇತ್ತು. ಕಾಶ್ಮೀರದಲ್ಲಿ ಈ ಕುರಿತು ನಾನೊಂದು ವಿಡಿಯೋ ಕೂಡ ಮಾಡಿದ್ದೇನೆ. ಕಾಶ್ಮೀರದ ಪಂಡಿತರು ಭಾರತದಲ್ಲಿ ವಿಲೀನ ಆಗೋದಕ್ಕೆ ವಿರೋಧವಾಗಿದ್ರು, ಅವರು ರಾಜಸತ್ಯ ಪರವಾಗಿದ್ರು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಅಲ್ಲಿನ ಬಡ ಮುಸಲ್ಮಾನರು ಮತ್ತು ಉಳಿದ ಮುಸ್ಲಿಮೇತರ ಹಿಂದೂಗಳು, ಪಂಡಿತೇತರ ಹಿಂದೂಗಳೆಲ್ಲರೂ ನಾವು ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗ್ಬೇಕು ಅನ್ನೋದ್ರ ಪರವಾಗಿದ್ರು. ಅದು ಆ ದಿನ ಭಾರತ ಸರ್ಕಾರದ, ಹೊಸ ಸರ್ಕಾರದ ಎದುರಿಗಿದ್ದ ದೊಡ್ಡ ಸವಾಲು. ಅದನ್ನ ಹೇಗೆ ಬಗೆಹರಿಸಬೇಕು, ಆ ಎಲ್ಲ ಮಂತ್ರಾಲೋಚನೆಗಳ ನಂತರ ಅವರಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅನ್ನುವ ನಿರ್ಧಾರ ಆಗ್ತದೆ. ಅದು ಬಹಳ ದೊಡ್ಡ ತಪ್ಪು. ಆ ಕಾಲಘಟ್ಟದಲ್ಲಿ ಅದು ಸರಿ, ಅದು ಆಮೇಲೆ ತಪ್ಪಾಯ್ತೋ ಗೊತ್ತಿಲ್ಲ. ಅದು ಬಹಳ ದೊಡ್ಡ ತಪ್ಪು. ಅದಕ್ಕೆ ಇಂಥವ್ರು ಹೊಣೆಗಾರರು ಅನ್ನುವ ಮಿಥ್ಯಾರೋಪಗಳನ್ನ ಮಾಡ್ತಾ ನಾವು ಇವತ್ತು ರಾಜಕೀಯವನ್ನ ಮಾಡ್ತಾ ಇದ್ದೇವೆ. ಇಂದಿನ ಸರ್ಕಾರ ಆ 370 ಕಲಂ ಅನ್ನ ವಾಪಸ್ ತಕೊಂಡಿದೆ ಕೂಡ. ತಕೊಂಡಾದ್ಮೇಲೆ ಕೂಡ ಅಲ್ಲೇನು ಯಾವ ಪರಿಸ್ಥಿತಿಯೂ ಸುಧಾರಣೆ ಆಗಿಲ್ಲ. ಅದನ್ನು ತೆಗೆದು ಬಿಟ್ರೆ ಎಲ್ಲಾ ಸುಧಾರಣೆ ಆಗ್ತಂತ ಕೊಟ್ಟ ಆಶ್ವಾಸನೆಗಳೆಲ್ಲವೂ ಸುಳ್ಳಾಗಿದ್ದಾವೆ. ನಾವು ಇದನ್ನ ಯಾರನ್ನ ಹೊಣೆಗಾರ ಮಾಡ್ತಾ ಇದ್ದಾರೆ? ನೆಹರು ಅವರನ್ನ ಹೊಣೆಗಾರ ಮಾಡ್ತಾ ಇದ್ದಾರೆ. ನೆಹರು ಅವರ ವಿರುದ್ಧ ಪಟೇಲರನ್ನ, ಸರ್ದಾರ್ ಪಟೇಲರನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಸರ್ದಾರ್ ಪಟೇಲ್ ಅವರ ಬಹಳ ದೊಡ್ಡ ಮೂರ್ತಿಯನ್ನು ಮಾಡ್ತಾ ಪಟೇಲ್ ಅವರೇ ಭಾರತದ ಪ್ರಧಾನಿ ಆಗ್ಬೇಕಿತ್ತು ಅನ್ನುವ ಒಂದು ಮಾತನ್ನ ಈ ಸನಾತನವಾದಿ ಕೋಮುವಾದಿಗಳು ತೇಲಿ ಬಿಡ್ತಾ ಇದ್ದಾರೆ. ಇದರ ನಿಜವಾದ ಸತ್ಯಾಸತ್ಯತೆ ಏನು? ನಿಜವಾಗ್ಲೂ ಆರ್ಟಿಕಲ್ 370 ತಂದವರು ಯಾರು ಅನ್ನೋದ್ರ ಕುರಿತು ನೀವು ಅಜಂಪ್ಷನ್ ಮಾಡೋದು ಬೇಡ. ಯಾರು ಯಾವ ಪಕ್ಷದವರು ಆರೋಪ ಮಾಡ್ತಾರೋ ಆ ಪಕ್ಷದ ಪಿತಾಮಹ ಅನಿಸ್ಕೊಂಡಂತ ಲಾಲ್ ಕೃಷ್ಣ ಅಡ್ವಾಣಿ ಅವರು ತಮ್ಮ ಒಂದು ಆತ್ಮಕಥೆಯನ್ನು ಬರೀತಾರೆ ಇತ್ತೀಚೆಗೆ. ಮೈ ಕಂಟ್ರಿ ಮೈ ಲೈಫ್ ಆ ಪುಸ್ತಕದ ಹೆಸರು. ಆ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 370 370ನೇ ವಿಧಿ ಯಾರು ತಂದ್ರು ಅನ್ನೋದ್ರ ಬಗ್ಗೆ ಬಹಳ ಒಂದು ಹೊಸ ಬೆಳಕನ್ನ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಕೊಡ್ತಾ ಹೋಗ್ತಾರೆ. 370ನೇ ವಿಧಿಯನ್ನ ಮೊನ್ನೆ ಸಂಸತ್ನಲ್ಲಿ ತೆಗೆದು ಹಾಕುವಾಗ ಅಲ್ಲಿನ ಮಂತ್ರಿಗಳು, ಅನೇಕ ಜನ ಎಂಪಿಗಳು ನೆಹರೂರನ್ನ ಹೊಣೆಗಾರನಾಗಿಸಿದ್ದು ನೀವೆಲ್ಲ ನೋಡಿರ್ತೀರಿ. ಇವತ್ತಿಗೂ ಕೂಡ ಅಲ್ಲಲ್ಲಿ ಸಂದರ್ಭ ಸಿಕ್ಕಾಗ್ಲೆಲ್ಲ ನೆಹರೂರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತದ್ದನ್ನ ನೋಡಿದಿರಿ. ನೆಹರು ಗಾಂಧಿಯನ್ನ ಇವರು ಯಾಕೆ ದ್ವೇಷಿಸ್ತಾರೆ ಅನ್ನೋದ್ರ ಕುರಿತು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಇಲ್ಲಿ ಅಂದು ಆರ್ಟಿಕಲ್ 370 ವಿಧಿ ಅಂಗೀಕರಿಸುವಾಗ ನೆಹರು ಭಾರತದಲ್ಲಿ ಇರಲಿಲ್ಲ, ವಿದೇಶದಲ್ಲಿದ್ರು ಅಂತ ಅಡ್ವಾಣಿ ಅವರು ಬರೀತಾರೆ. ನಾನು ಹೇಳ್ತಾ ಇಲ್ಲ. ಸಂಪೂರ್ಣ ಕಾಂಗ್ರೆಸ್ ಪಕ್ಷ 370 ವಿಧಿಯ ಅನುಷ್ಠಾನಕ್ಕೆ ವಿರೋಧವಾಗಿತ್ತು. ಅಡ್ವಾಣಿ ಅವರು ಬರೆದಿದ್ದೇ ಇದು. ಇಡೀ ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ ನೆಹರು ಅವರು ಭಾರತದಲ್ಲಿ ಇರಲಿಲ್ಲ. ಇಡೀ ಕಾಂಗ್ರೆಸ್ ಪಕ್ಷ ಆರ್ಟಿಕಲ್ 371 ಬಗ್ಗೆ ವಿರೋಧ ಇತ್ತು. ಈ ವಿಷಯ ಕುರಿತು ಚರ್ಚಿಸಲಿಕ್ಕೆ ಸರ್ದಾರ್ ಪಟೇಲ್ರು, ಆ ದಿನದ ಗೃಹ ಮಂತ್ರಿಗಳು ಮತ್ತು ಉಪ ಪ್ರಧಾನಿಗಳಾದಂತಹ ಸರ್ದಾರ್ ಪಟೇಲ್ ಅವರು ಕಾಂಗ್ರೆಸ್ಸಿಗರ ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಬಹಳ ದೊಡ್ಡ ಗದ್ದಲ ಆಗ್ತದೆ. ಇದನ್ನ ನೀವು ಅನುಷ್ಠಾನಗೊಳಿಸಬಾರದು ಅಂತ ಕಾಂಗ್ರೆಸ್ಸಿಗರು ಬಹಳ ವಿರೋಧ ಮಾಡ್ತಾರೆ ಪಟೇಲ್ರಿಗೆ. ಮೌಲಾನಾ ಆಜಾದ್ ಸೇರಿ ಎಲ್ಲಾ ಕಾಂಗ್ರೆಸ್ಸಿಗರಿಗೆ ಮನವರಿಕೆ ಮಾಡಲು ಪಟೇಲ್ರಿಗೆ ಸಾಧ್ಯ ಆಗೋದೇ ಇಲ್ಲ. ಕೊನೆಗೆ ಅಂತಿಮವಾಗಿ ಪಟೇಲ್ರು 370ನೇ ವಿಧಿಯ ಪ್ರಾಯೋಗಿಕ ಮತ್ತು ಅಂತರ್ಜಾತೀಯ ಸಂಕೀರ್ಣತೆಯ ಕುರಿತು ಎಲ್ಲರಿಗೂ ವಿವರಿಸ್ತಾ ಮನದಟ್ಟು ಮಾಡ್ತಾರೆ. ಕೊನೆಗೆ ಕಾಂಗ್ರೆಸ್ ಪಕ್ಷ ಪಟೇಲರ ಮನವರಿಕೆಗೆ ಮಣಿತದೆ. ಆ ಮಾತಿಗೆ ಮಣಿದು ಆರ್ಟಿಕಲ್ 370 ವಿಧಿ ಸಂವಿಧಾನ ಸಭೆಯ ಮುಂದೆ ಪರಿಚಯಿಸಲಾಗ್ತದೆ. ಯಾವ ಚರ್ಚೆಯೂ ಇಲ್ಲದೆ ಸಂವಿಧಾನದ ಸಭೆಯಲ್ಲಿ ಆರ್ಟಿಕಲ್ 370ಗೆ ಅಂಗೀಕಾರ ಸಿಗುತ್ತದೆ ಅನ್ನುವ ಈ ಸಂಪೂರ್ಣ ಮಾಹಿತಿ ಲಾಲ್ ಕೃಷ್ಣ ಅಡ್ವಾಣಿಯವರ ಮೈ ಕಂಟ್ರಿ ಮೈ ಲೈಫ್ ಅನ್ನುವಂತ ಆತ್ಮಚರಿತ್ರೆಯಲ್ಲಿ ಬರೆದಿರುವಂತದ್ದು.
ಸರ್ದಾರ್ ಪಟೇಲ್ ನೆಹರು ಅನುಪಸ್ಥಿತಿಯಲ್ಲಿ ಅದನ್ನ ಏಕೆ ಬೆಂಬಲಿಸಿದರು ಎನ್ನುವುದು ಇಂದಿಗೂ ನಿಗೂಢವಾಗಿದೆ ಅಂತ ಬೇರೆ ಅಡ್ವಾಣಿಯವರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ನಂತರ ಪಟೇಲರ ಆಪ್ತ ಕಾರ್ಯದರ್ಶಿ ಆಗಿದ್ದಂತ ವಿ ಶಂಕರ್ ಅನ್ನುವರು ಈ ಇಡೀ ಆರ್ಟಿಕಲ್ 371 ಏನು ಅನುಷ್ಠಾನಕ್ಕೆ ಬಂತೋ ಅದರ ಕ್ರೆಡಿಟ್ ಅನ್ನ ಇದು ಸರ್ದಾರ್ ಪಟೇಲರ ಸಾಧನೆ ಅಂತ ಅವರ ಆಪ್ತ ಕಾರ್ಯದರ್ಶಿ ಬಣ್ಣಿಸ್ತಾರೆ ಅನ್ನೋದು ಕೂಡ ಅಡ್ವಾಣಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ನಮೂದಿಸಿದ್ದಾರೆ. ಸ್ನೇಹಿತರೆ, ಈ ಮಿಥ್ಯಾರೋಪಗಳು, ಸುಳ್ಳು ಸುದ್ದಿಗಳು, ವಾಟ್ಸಪ್ ಯೂನಿವರ್ಸಿಟಿಯ ಮೇಳಾಟ ಭಾರತವನ್ನ ಬೌದ್ಧಿಕವಾಗಿ, ಚಾರಿತ್ರಿಕವಾಗಿ, ಸಾಂಸ್ಕೃತಿಕವಾಗಿ ದಿವಾಳಿಯ ಅಂಚಿನಲ್ಲಿ ತಂದು ನಿಲ್ಲಿಸಿದ್ದಂತೂ ಸ್ಪಷ್ಟವಾಗಿ ಗುರುತಿಸಬಹುದು. ಲಾಲ್ ಕೃಷ್ಣ ಅಡ್ವಾಣಿಯವರು ಇಡೀ ಈ ಭಾರತೀಯ ಜನತಾ ಪಕ್ಷ ಭಾರತದಲ್ಲಿ ಅಸ್ತಿತ್ವವೇ ಇಲ್ಲದೆ ಇರುವಾಗ ಕೇವಲ 2 ಸೀಟನ್ನ ಮಾತ್ರ ಗೆಲ್ಲಲು ಸಾಧ್ಯ ಇದ್ದಂತ ಈ ಪಕ್ಷವನ್ನ 90ರಲ್ಲಿ 80ಕ್ಕೆ ತಂದು ನಿಂದಿರಿಸಿದವರು. 80 ಸೀಟುಗಳಿಗೆ ಅವರು ಯಾವ ಅಪ್ರೋಚ್ ನಿಂದ ತಂದು ನಿಂದಿರಿಸಿದ ಅನ್ನೋದ್ರ ಬಗ್ಗೆ ಆಕ್ಷೇಪಣೆಗಳಿದ್ರೂ ಕೂಡ ಭಾರತೀಯ ಜನತಾ ಪಕ್ಷವನ್ನ ಬೇರುಮಟ್ಟದಿಂದ ಕಟ್ಟಿ ಅಧಿಕಾರದ ಅಂಚಿಗೆ ತಂದು ನಿಂದಿರಿಸಿದವರು ಅಡ್ವಾಣಿಯವರು. ಪಾಪ ಅವರಿಗೆ ಅಧಿಕಾರ ಸಿಗಲಿಲ್ಲ. ಜಾತಿಯ ಕಾರಣದಿಂದ ಆ ಪಕ್ಷವನ್ನ ಸ್ಥಾಪಿಸಿದವರು, ಆ ಪಕ್ಷದ ಸೈದ್ಧಾಂತಿಕ ನಿರ್ದೇಶಕರ ಜಾತಿಯವರು ಈ ಅಡ್ವಾಣಿಯವರು ಆಗಿರದೇ ಇರೋದ್ರಿಂದ ಅವರಿಗೆ ಪ್ರಧಾನಿ ಆಗೋ ಅವಕಾಶ ಪಾಪ ಸಿಗಲಿಲ್ಲ. ಅಂತ ಅಡ್ವಾಣಿಯವರು ಈ ದೇಶದ ದೊಡ್ಡ ನಾಯಕರು. ಪಾಕಿಸ್ತಾನ ವಿಭಜನೆಯನ್ನ ಕಣ್ಣಾರೆ ನೋಡಿದವರು. ಮೂಲ ಅವರು ಪಾಕಿಸ್ತಾನದಲ್ಲೇ ಹುಟ್ಟಿದವರು, ವಿಭಜನೆಗೆ ಮೊದಲು ಅಖಂಡ ದೇಶ ಇದ್ದಾಗ. ಆಮೇಲೆ ಭಾರತದಲ್ಲಿ ಉಳಿದವರು. ಅಂಥವರು ಇಡೀ ಈ 370ನೇ ವಿಧಿ ಕಾಶ್ಮೀರಕ್ಕೆ ಯಾಕೆ ಕೊಡಬೇಕಾಯಿತು ಅನ್ನೋದರ ವಿವರಣೆಗಳನ್ನ ಅವರು ಕೊಡದೆ ಹೋದ್ರೂ ಕೂಡ ನಾವು ಯಾರನ್ನ ಇಲ್ಲಿ ದೋಷಿಯಾಗಿ ನಿಲ್ಲಿಸ್ತಾ ಇದ್ದೇವೆ, ಯಾವ ನೆಹರೂರನ್ನ ಸಾಮೂಹಿಕವಾಗಿ ಹೊಣೆಗಾರನ್ನಾಗಿ ಮಾಡ್ತಾ ಇದ್ದೇವೆ, ರಾಜಕೀಯ ಕಾರಣಗಳಿಂದ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೇವೆ, ಅವರು ಈ ಪಿಕ್ಚರ್ ಅಲ್ಲಿ ಬರೋದೇ ಇಲ್ಲ. ಅಡ್ವಾಣಿ ಅವರ ಪ್ರಕಾರ ಇಡೀ 370ನೇ ವಿಧಿಯನ್ನ ಕಾಂಗ್ರೆಸ್ಸಿಗರಿಗೆ ಮನವರಿಕೆ ಮಾಡುವ ಮೂಲಕ ನೆಹರು ಅವರ ಅನುಪಸ್ಥಿತಿಯಲ್ಲಿ ಸರ್ದಾರ್ ಪಟೇಲ್ ಅವರು ಅದನ್ನ ಅನುಷ್ಠಾನಗೊಳಿಸಿದ್ರು. ಸಂವಿಧಾನ ಸಭೆಯ ಮುಂದೆ ಇಟ್ಟು ಅದನ್ನ ಅಂಗೀಕರಿಸಲು ಅವರೇ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ಅಡ್ವಾಣಿ ಅವರು ಬಹಳ ಸ್ಪಷ್ಟವಾಗಿ ಇಲ್ಲಿ ಡಿಸ್ಕ್ಲೋಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಸರ್ದಾರ್ ಪಟೇಲ್ರ ಆಪ್ತ ಕಾರ್ಯದರ್ಶಿ ವಿ ಶಂಕರ್ ಅನ್ನುವಂಥವರು ಈ ಇಡೀ ಆರ್ಟಿಕಲ್ 370ಯ ಅನುಷ್ಠಾನದ ಹೊಣೆಗಾರಿಕೆಯನ್ನ, ಜವಾಬ್ದಾರಿಯನ್ನ, ಶ್ರೇಯವನ್ನ ಒಂದು ಪಟೇಲರ ಸಾಧನೆ ಅಂತ ಬಣ್ಣಿಸುವ ಘಟನೆ ಕೂಡ ಅಡ್ವಾಣಿಯವರು ವಿವರಿಸುವ ಮೂಲಕ ಬಹುಶಃ ಅವರ ಪಕ್ಷದ ಹಾದಿ ತಪ್ಪಿದ ನಾಯಕರ, ಸಂಸ್ಕಾರಹೀನ ನಾಯಕರ ತಿಳುವಳಿಕೆಗೆ ಒಂದಷ್ಟು ಬೆಳಕನ್ನ ಚೆಲ್ತಾ ಯಾವ ಪಟೇಲರನ್ನ ನೆಹರೂರ ಪ್ರತಿಸ್ಪರ್ಧಿಯಾಗಿ ನೀವು ಫೇಕ್ ಆಗಿ ಬಿಂಬಿಸ್ತಾ ಹೊರಟಿದಿರೋ ಆ ಪಟೇಲರು 370ನೇ ವಿಧಿಯನ್ನ ತಂದವರಪ್ಪ, ನೆಹರು ಅಲ್ಲ ಅನ್ನುವ ಬಹಳ ಸ್ಪಷ್ಟ ಸಂದೇಶವನ್ನ ಅಡ್ವಾಣಿಯವರು ತಮ್ಮ ಆತ್ಮಚರಿತ್ರೆಯ ಮೂಲಕ ಕೊಡ್ತಾ ಇದ್ದಾರೆ. ಅದನ್ನ ಹಾದಿ ತಪ್ಪಿದ ಆ ಪಕ್ಷದ ನಾಯಕರುಗಳು, ಸಂಸ್ಕಾರಹೀನ ನಾಯಕರು ಓದಬೇಕು, ಅರ್ಥ ಮಾಡ್ಕೋಬೇಕು ಅಂತ ನಾನಂತೂ ಹೇಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದು. ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣ.